ಹಲೋ ಸರ್ ನಮಸ್ತೆ ಸರ್, ನಾನು ಬಾಲು ಮಾತಾಡ್ತಿರೋದು. ನಮಸ್ಕಾರ ಬಾಲು, ಹೇಳಿ ಏನು ವಿಚಾರ? ಸರ್ ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದೆ ಬಾಲು. ಸರ್ ನನಗೊಂದು 20 ಇಂಪಾರ್ಟೆಂಟ್ ಕ್ವಶನ್ ಇತ್ತು ಸರ್, ಮನೆ ಕಟ್ಟೋದ್ರ ಬಗ್ಗೆ. ಸ್ವಲ್ಪ ದೊಡ್ಡದಾ? ಹೌದು ಸರ್, ಸ್ವಲ್ಪ ಡ್ರೈವ್ ಮಾಡ್ತಾ ಇದ್ದೀರಿ, ಡ್ರೈವ್ ಮಾಡ್ಬೇಕಾದ್ರೆ ಮಾತಾಡಬಾರ್ದು ಸರ್. ಡ್ರೈವ್ ಮಾಡೋವಾಗ ಪಕ್ಕದಲ್ಲಿ ಯಾರಾದ್ರೂ ಕುತ್ಕೊಂಡ್ರು ಮಾತಾಡ್ತಿರಲ್ಲ ಸರ್, ಎಲ್ಲರೂ ಮಾತಾಡ್ತಾರೆ ಸರ್. ಏನಿದೆ ಸರ್ ಅದರಲ್ಲಿ? ನಾನು ಹಿಂಗೆ ಪಕ್ಕದಲ್ಲಿ ಇದ್ದೀನಿ ಅನ್ಕೊಂಡ್ ಮಾತಾಡಿ ಸರ್. ಹೇಗಿದ್ರು ಟ್ರಾಫಿಕ್ ಇದೆ, ಆರಾಮ್ಸೆ ನಿಂತಿದ್ದೀನಿ. ಓಕೆ ಹೇಳಿ ಏನೇನು ವಿಚಾರಗಳು ಅಂತ ಹೇಳಿ ಕ್ಲಿಯರ್ ಮಾಡೋಣ. ಅದಕ್ಕೇನಂತೆ ಸೈಟ್ ತಗೊಂಡು ತಕ್ಷಣ ಪೂಜೆ ಮಾಡಿ ಅಡಿಪಾಯ ತೋಡೋದು ಸರಿನಾ? ಬಲು ಇಲ್ಲಿ ತುಂಬಾ ಜನಗಳದ್ದು ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ, ಒಂದು ಸೈಟ್ ತಗೊಂಡ ತಕ್ಷಣ ಟಕ್ಕನ್ ಶುರು ಮಾಡ್ಬೇಕು ಅಂತ ಆಸೆ ಪಡ್ತಾರೆ. ಅದು ತಪ್ಪು. ಫಸ್ಟ್ ಯಾವಾಗಲೂ ಅಷ್ಟೇ ಒಂದು ಪ್ರಾಪರ್ ಪ್ಲಾನ್ ಮಾಡಿಸ್ಕೋಬೇಕು, ಡಿಸೈನ್ ಮಾಡಬೇಕು, ಅದ್ರ ಜೊತೆಗೆ ಬಡ್ಜೆಟ್ ವಿಚಾರವಾಗಿ ಆಲೋಚನೆ ಮಾಡಬೇಕು. ಇವೆಲ್ಲನೂ ಮಾಡಿಕೊಂಡು ಒಂದು ಉತ್ತಮವಾದ ನಮ್ಮ ಇಂಜಿನಿಯರ್ ಕಡೆಯಿಂದ ಪ್ಲಾನಿಂಗ್ ಹಾಕ್ಸ್ಕೊಂಡು ಕೆಲಸ ಶುರು ಮಾಡಬೇಕು. ಯಾಕೆಂದರೆ ಬರೀ ಬಿಲ್ಡಿಂಗ್ನ ಶುರು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದು ಇದ್ರ ತಕ್ಕಂತೆ ನಾವು ಒಳ್ಳೆ ಮನೆ ಬರಬೇಕು ಅಂತಂದರೆ ಪ್ರಾಪರ್ ವೇನಲ್ಲಿ ಹೋಗ್ಬೇಕು. ಬರೀ ಸರಿ, ಬಜೆಟ್ ಪ್ಲಾನ್ ಮಾಡೋದ್ರಲ್ಲಿ ಜನ ಮಾಡೋ ದೊಡ್ಡ ತಪ್ಪು ಯಾವ್ದು ಸರ್? ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ನನಗೆ ತುಂಬ ಕಾಲ್ ಬರ್ತಾ ಇರುತ್ತೆ. ಏನು ಅಂದರೆ, ಸರ್ ನಾನು ಮನೆ ಕಟ್ಟಬೇಕು ಅಂತ ಇದ್ದೀನಿ, ನಮ್ಮ ಮನೆ ಕಷ್ಟ ಎಷ್ಟಾಗುತ್ತೆ ಸರ್ ಅಂತ ಇರ್ತಾರೆ. ಅಲ್ಲ, ಅದು ಹೆಂಗೆ ಹೇಳಕ್ಕೆ ಸಾಧ್ಯ? ಪ್ಲ್ಯಾನ್ ಮಾಡಬೇಕು, ಡಿಸೈನ್ ಮಾಡಬೇಕು, ಏರಿಯಾ ಚೆಕ್ ಮಾಡಬೇಕು. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಬರೀ ಏರಿಯಾ ಮತ್ತು ಚೆಕ್ ಮಾಡಿಬಿಟ್ಟು ಮನೇನ ಶುರು ಮಾಡಿಬಿಟ್ಟು ಬಿದ್ದುಬಿಡ್ತಾರೆ. ನಾನು ಹೇಳೋದು ಯಾವಾಗಲೂ ಏನು ಅಂತಂದರೆ, ಅದು ತುಂಬ ತಪ್ಪು. ಏಕೆಂದರೆ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಮಗೆ ಅಡಿಷನಲ್ ಕಾಸ್ಟ್ ಏನಾಗುತ್ತೆ, ಇಂಟೀರಿಯರ್ಗೆ ಎಷ್ಟಾಗುತ್ತೆ, ಇನ್ ಕೇಸ್ ಏನೋ ಮಾರ್ಕೆಟಲ್ಲಿ ವ್ಯತ್ಯಾಸಗಳು ಬಂದು ಏನು ಮಾಡಬೇಕು, ಪ್ರತಿಯೊಂದು ಆಲೋಚನೆಗಳು ಮಾಡಿದ್ರೆ ಮಾತ್ರನೇ ಒಂದು ಒಳ್ಳೆ ಮನೆ ನಿಮ್ದಾಗಿರುತ್ತೆ. ಸರ್, ಮನೆ ಪ್ಲಾನ್ ಮಾಡುವಾಗ ಸರಿ, ವಾಸ್ತು ತುಂಬಾ ಇಂಪಾರ್ಟೆಂಟಾ ಅಥವಾ ಜಾಗ ಯುಟಿಲೈಸೇಷನ್ ತುಂಬಾ ಇಂಪಾರ್ಟೆಂಟ್ ಸರ್? ಬೋತ್ ಆರ್ ಇಂಪಾರ್ಟೆಂಟ್. ನಾವು ವಾಸ್ತು ಇಲ್ಲೇ ಮನೆಗಳು ಮಾಡಲ್ಲ, ಹಾಗಂತೇಳಿ ವಾಸ್ತುನೇ ಇಂಪಾರ್ಟೆಂಟ್ ಅಂತ ಹೋಗ್ಬಿಟ್ರೆ ಏನಾಗುತ್ತೆ, ಯುಟಿಲೈಸೇಷನ್ಸ್ ಅಂದರೆ ಮನೆ ಅಂದರೆ ಒಂದು ಡ್ರೀಮ್ ಅಲ್ವಾ. ಓಕೆ, ಪ್ರತಿಯೊಂದು ಪ್ಲೇಸಿಂದ ಹೆಂಗೆ ಬಳಸ್ಕೋಬೇಕು, ಏನು ಎತ್ತ ಮನೆ ನನಗೆ ಹೇಗಿರಬೇಕು, ಜೊತೆಗೆ ನನ್ನ ಮಕ್ಳಿಗೆ ಹೇಗಿರಬೇಕು, ಅದಾದ ಮೇಲೆ ನಮ್ಮ ಪೇರೆಂಟ್ಸ್ಗೆ ಹೇಗೆ ಕೊಡಬೇಕು, ಸ್ಟಡಿ ರೂಮ್ ಹೆಂಗಿರಬೇಕು, ಹೋಮ್ ಥಿಯೇಟ್ರ್ ಹೆಂಗಿರಬೇಕು, ಬಾಲ್ಕನಿ ಹೆಂಗಿರಬೇಕು, ತುಂಬ ಕನಸುಗಳಿದೆ. ಸ್ಪೇಸ್ನ ಯುಟಿಲೈಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋ ಅದೇ ರೀತಿ ಅದು ವಾಸ್ತು ಪ್ರಕಾರವಾಗಿ ಅಡಾಪ್ಟ್ ಮಾಡಿಕೊಡೋದು ಕೂಡ ಒಂದು ಉತ್ತಮವಾದ ಮನೆ ಬರೋದಕ್ಕೆ ಸಹಕಾರಿಯಾಗಿರುತ್ತೆ. ಸರ್, ಮನೆ ಕಟ್ಟುವಾಗ ಮೆಟೀರಿಯಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ ಇಲ್ಲ ಮನೆ ಕಟ್ಟೋ ವಿಧಾನ ಇಂಪಾರ್ಟೆಂಟ್? ಇಲ್ಲಿ ಎರಡೂ ಇಂಪಾರ್ಟೆಂಟೇ. ಏಕೆ ಅಂತಂದರೆ, ನೀವು ಕ್ವಾಲಿಟಿ ಆಫ್ ಮೆಟೀರಿಯಲ್ ಅಂದರೆ ಬ್ರಾಂಡೆಡ್ ಅಂತ ಫಸ್ಟೇ ಅಂತಲ್ಲ, ಕ್ವಾಲಿಟಿ ಆಫ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಕ್ವಾಲಿಟಿ ಆಫ್ ಮೆಟೀರಿಯಲ್ ಎಷ್ಟು ಇಂಪಾರ್ಟೆಂಟು, ಅದು ವಿಧಾನವೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಏಕೆಂದರೆ ಯಾವ ವೇನಲ್ಲಿ ಹೋಗಬೇಕು, ಫೌಂಡೇಶನ್ ಮಾಡಬೇಕಾದ್ರೆ ಹೇಗಿರಬೇಕು, ಸಾಯಿಲ್ ಟೆಸ್ಟ್ ಮಾಡಬೇಕಾಗುತ್ತೆ, ಪ್ರತಿಯೊಂದು ಟೆಸ್ಟಿಂಗ್ಸ್ ಅಂತ ಇರುತ್ತೆ, ಕೆಮಿಕಲ್ ಟ್ರೀಟ್ಮೆಂಟ್ ಅಂತ ಇರುತ್ತೆ, ವಾಲ್ ಕನ್ಸ್ಟ್ರಕ್ಷನ್ ಮಾಡುವಂಥ ಮೆಥಡ್ಗಳಂತ ಇರುತ್ತೆ, ಪ್ರತಿಯೊಂದು. ಏಕೆಂದರೆ ನಾವು ವಿಧಾನ ಎಲ್ಲ ಬ್ರಾಂಡೆಡ್ ಐಟಮ್ಸ್ನ ಹಾಕ್ಬಿಟ್ಟಿದ್ದೆ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಸರಿ ಇಲ್ಲ ಅಂತಂದರೆ, ಪ್ರಾಪರ್ ವೇ ಇಲ್ಲ ಅಂತಂದರೆ ಅದು ಕೂಡ ಹಾಳಾಗುತ್ತಲ್ವ. ಹಾಗಾಗಿ ಬೋತ್ ಆರ್ ಇಂಪಾರ್ಟೆಂಟ್. ಸರಿ, ಮನೆ ಕಟ್ಟೋದನ್ನ ಕಾಂಟ್ರಾಕ್ಟರ್ಗೆ ಕೊಟ್ಟು ಕಟ್ಟೋದು ಬೆಟರ್ ಅಂತೀರಾ ಅಥವಾ ಮೇಸ್ತ್ರಿನ ಇಟ್ಕೊಂಡು ಕಟ್ಬಿಡೋಣ ಅಂತೀರಾ? ಇಲ್ಲಿ ಏನಾಗುತ್ತೆ ಅಂತಂದರೆ, ನೋಡಿ, ಮೇಸ್ತ್ರಿನ ಇಟ್ಕೊಂಡು ಮನೆ ಕಟ್ಟೋದು ತಪ್ಪು ನಾನು ಹೇಳಲ್ಲ. ಯಾಕೆ ಅಂತಂದರೆ, ನಿಮಗೆ ಆ ಮನೆ ಕಟ್ಟೋ ವಿಚಾರವಾಗಿ ನಾಲೆಡ್ಜ್ ಇತ್ತು, ನಾನು ಎಲ್ಲ ಏನೂ ತೊಂದರೆ ಇಲ್ಲ, ನಾನು ಪ್ರಾಪರಾಗಿ ಮನೆ ಮಾಡ್ತೀನಿ ಅನ್ನುವಂಥ ಆಲೋಚನೆ ನಿಮಗಿದ್ದರೆ ಖಂಡಿತವಾಗ್ಲೂ ಒಬ್ಬ ಉತ್ತಮವಾದ ಮೇಸ್ತ್ರಿ ಇಟ್ಕೊಳ್ಳಿ. ಬಟ್ ನೀವೇನು ಮಾಡಬೇಕು ಅಂತಂದರೆ, ಯಾವುದೇ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಒಬ್ಬ ಇಂಜಿನಿಯರ್ ಜೊತೆಗೆ ಇಟ್ಕೊಳ್ಳಿ. ಅದು ಪ್ಲಾನಿಂಗ್ ವಿಚಾರ ಆಗ್ಬೋದು, ಕನ್ಸಲ್ಟೇಷನ್ ವಿಚಾರ ಆಗ್ಬೋದು, ಇಂಜಿನಿಯರ್ಸ್ ಬೇಕೇ ಬೇಕು. ಅಥವಾ ಕಾಂಟ್ರಾಕ್ಟ್ ಕೊಟ್ಟರೆ ಏನು ನೆಮ್ಮದಿರುತ್ತೆ ಅಂದರೆ, ನಾವು ಏನಾದರೂ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ನಮ್ಮ ಕೈಲಿ ಆಗಲ್ಲ, ಓಡಾಡೋಕ್ಕಾಗಲ್ಲ, ಟೆನ್ಷನ್ ಮಾಡ್ಕೊಳ್ಳೋಕ್ಕಾಗಲ್ಲ, ನಮ್ಮ ಕೈಲಿ ಯಾವುದೇ ರೀತಿ ಕೆಪಾಸಿಟಿಗಳಿಲ್ಲ ಅಂತ ಅನಿಸಿದ್ರೆ ನೀವೇನು ಮಾಡಿ ಅಂದರೆ, ದಯವಿಟ್ಟು ಎಲ್ಲರಿಗೂ ಹೇಳೋದೇನು ಅಂತಂದರೆ, ಕಾಂಟ್ರಾಕ್ಟ್ ಕೊಡಿ. ಅದರಲ್ಲೂ ಕಾಂಟ್ರಾಕ್ಟ್ ಕೊಡಬೇಕಾದ್ರೆ ಇಂಜಿನಿಯರ್ ಕಮ್ ಕಾಂಟ್ರಾಕ್ಟ್ ಇದ್ದರೆ ತುಂಬ ಉತ್ತಮ ಅಂತ ಇರುತ್ತೆ. ಸಾಲಿಡ್ ಬ್ಲಾಕ್ ಯೂಸ್ ಮಾಡಿದ್ರೆ ಬೆಟರ್ ಇರುತ್ತೆ ಸರ್ ಅಥವಾ ಬ್ರಿಕ್ ಬೆಟರಾ ಸರ್? ಇವಾಗ ನಾವು ಹೇಳೋದೇನು ಅಂದರೆ, ಇಟ್ಕೆ ಅನ್ನೋದು ಹೇಗೆ ಅಂದರೆ, ಹಿಂದಿನಿಂದನೂ ಕೂಡ ಅಂದರೆ ಅಪ್ಪ ಹಾಕೋದು ಆಲ್ಮರ ಅಂತ ಇರ್ತೀವಿ. ಅಂದರೆ ನಾನು ಒಂದು 15-20 ವರ್ಷಗಳಿಂದ ಏನು ನೋಡ್ತಾ ಇದ್ದೆ ಬ್ರಿಕ್ಸ್, ಇವಾಗಲೂ ಕೂಡ ಅದೇ ಬ್ರಿಕ್ಸ್ ಇದೆ. ಕೆಲವೊಂದು ಟೆಕ್ನಾಲಜಿ ಸ್ವಲ್ಪ ಬದಲಾಗಿದೆ, ಬಟ್ ಸಿಮೆಂಟ್ ಬ್ಲಾಕಲ್ಲಿ ಆಗಿಲ್ಲ. ಸಿಮೆಂಟ್ ಬ್ಲಾಕಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ತುಂಬ 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 ಬದಲಾವಣೆ ಆಗ್ಬಿಟ್ಟಿದೆ.
ಮೊದಲೇ ನಾರ್ಮಲ್ ಬ್ಲಾಕ್ಸ್ ಅಂತ ಬರ್ತಾ ಇತ್ತು. ಸೊ ಇದು ಸೆಮಿ ಆಟೋಮೆಟಿಕ್ ಬ್ಲಾಕ್ ಅಂತ ಬಂತು, ಆಮೇಲೆ ಆಟೋಮೆಟಿಕ್ ಬ್ಲಾಕ್ಸ್ ಅಂತ ಬಂತು, ಅಂದ್ರೆ ಹೈಡ್ರಾಲಿಕ್ ಕಂಪ್ರೆಸ್ಡ್ ಬ್ಲಾಕ್ ಅಂತ ಹೇಳ್ತೀವಿ, ಅದು ಬಂತು. ಆಮೇಲೆ AAC ಬ್ಲಾಕ್ ಅಂತ ಬಂತು. ಟೆಕ್ನಾಲಜಿಗಳು ತುಂಬಾ ಚೇಂಜಸ್ ಆಗ್ತಾ ಇದೆ. ಹಾಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ಎಲ್ಲರಿಗೂ ಹೇಳೋದೇನು ಅಂದ್ರೆ ತುಂಬಾ ಸೆಂಟಿಮೆಂಟ್ ಇತ್ತು ಅಂತಂದ್ರೆ ಬ್ರಿಕ್ ಯೂಸ್ ಮಾಡಿ. ಇವಾಗ ಬ್ರಿಕ್ ಅಲ್ಲೂ ಕೂಡ 6 ಇಂಚಸ್ ಬ್ರಿಕ್ ಅಂತ ಬಂದಿದೆ. ಹಾಗಾಗಿ ನೀವು 6 ಇಂಚಸ್ ಬ್ರಿಕ್ ಯೂಸ್ ಮಾಡ್ಬೋದು. ಬಟ್ ಬ್ಲಾಕ್ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ 9 ಇಂಚ್ ಇಟ್ಟಿಗೆ ಹಾಕೋದು ಕಂಪೇರ್ ಮಾಡಿದ್ರೆ ಸಿಮೆಂಟ್ ಬ್ಲಾಕ್ ಯೂಸ್ ಮಾಡಿದ್ರೆ ನಿಮಗೆ ಒಂದು ಚದರಕ್ಕೆ 6,000 ರಿಂದ 7,000 ರೂಪಾಯಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಕಮ್ಮಿ ಆಗುತ್ತೆ. ಜೊತೆಗೆ ಮನೆ ಏರಿಯಾ ಇದೆಯಲ್ಲ, ಇನ್ಸೈಡ್ ಕಾರ್ಪೆಟ್ ಏರಿಯಾ ಅಂತ ಹೇಳ್ತೀವಲ್ಲ, ಅದು ಒಂದು ಮನೆಗೆ ಅಂದ್ರೆ ಒಂದು 35 ಸೈಡ್ಗೆ 3/4 1 ಚದರ ಜಾಗ ನಿಮಗೆ ಸಿಗುತ್ತೆ. ಸರ್ ಕೆಲವೊಂದ್ಸಲ ಮನೆ ಕಟ್ಟೋಗ ಓನರ್ಗೆ ಗೊತ್ತಾಗ್ದಿರ ಹಿಂದ್ಗಡೆಯಿಂದ ಖರ್ಚು ಆಗ್ತಾನೆ ಹೋಗ್ತಿರುತ್ತೆ ಸರ್. ಅಂತ ಹಿಡನ್ ಖರ್ಚುಗಳು ಯಾವ್ಯಾವ್ದಿದೆ ಸರ್? ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರಾಪರ್ ಪ್ಲಾನಿಂಗ್ ಇರಲ್ಲ. ಓಕೆ, ಸುಮ್ಮನೆ ಹೋಗ್ತಾರೆ, ಅವರೇ ಒಂದು ಪ್ಲಾನ್ ಮಾಡ್ತಾರೆ, ಯಾರೋ ಒಬ್ರು ಕೇಳ್ತಾರೆ, ಮಾಡೋ ಏನಾಗುತ್ತೆ, ಇಂಜಿನಿಯರ್ಗೆಲ್ಲ ಕಾಸ್ಟ್ ಪ್ಲಾನಿಂಗ್ ದುಡ್ಡೆಲ್ಲ ಯಾಕೆ ಕೊಡಬೇಕು, ಒಂದು ರಫ್ ಪ್ಲಾನ್ ತಗೊಂಡು ನಾವೇ ಮನೆಗೆ ಕಟ್ಕೊಡೋಣ ಅನ್ನುವಂಥ ಆಲೋಚನೆಗಳು ಬರ್ತವೆ. ಆ ಥರದ್ದು ಬಂದಾಗ ಏನಾಗುತ್ತೆ ಅಂದರೆ ಓನರು ಯಾವತ್ತೂ ಒಂಟಿ ಆಗ್ತಾರೆ. ನೋಡಿ, ಈಗ ಮನೆ ಕಟ್ಟಬೇಕು ಅಂತ ಆಲೋಚನೆ ಮಾಡಿದಾಗ ಜೊತೆಗೆ ನಿಮಗೆ ಒಂದು ಸಹಕಾರ ನೀಡುವಂಥ ವ್ಯಕ್ತಿಗಳು ಬೇಕೇ ಬೇಕಲ್ವಾ. ಹಾಗಾಗಿ ನಾನೇನು ಹೇಳೋದು ಅಂತಂದರೆ ಯಾವಾಗಲೂ ಅಷ್ಟೇ ಇಡೇನ್ ಖರ್ಚು ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ ನಿಮಗೆ ಖರ್ಚುಗಳ ಹಿಡಿತ ತಪ್ಪೋದಾಗ, ಯಾವುದು ಖರ್ಚು ಮಾಡಬೇಕು ಯಾವುದು ಖರ್ಚು ಮಾಡಬಾರ್ದು ಅಂತ ಗೊತ್ತಿಲ್ಲದೆ ಹೋದಾಗ ಈ ಥರ ಇಡೇನ್ ಖರ್ಚಸ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ನೋಡಿ, ಪ್ಲ್ಯಾನ್ ಮಾಡೋ ಸಂದರ್ಭದಲ್ಲಿ ಹಣ ಉಳಿಸೋಕೆ ಹೋಗ್ಬೇಡಿ. ಬೇರೆ ಇಡನ್ ಚಾರ್ಜಸ್ ಎಲ್ಲ, ಇಡನ್ ಖರ್ಚುಗಳೆಲ್ಲನೂ ನಿಮಗೆ ಕಡಿಮೆ ಆಗಬೇಕು ಅಂತ ಅನ್ಸಿದ್ರೆ ಇಂಜಿನಿಯರ್ಸ್ ಜೊತೆ ಇರಲೇಬೇಕು. ಇದ್ರೆ ಖಂಡಿತವಾದ ಸಾಧ್ಯವಾದಷ್ಟು ಖರ್ಚು ಕಡಿಮೆ ಆಗುತ್ತೆ. ಒಂದು ಅದ್ಭುತವಾದ ಡಿಸೈನ್ ಇರುವಂಥ ಮನೆ ನಿಮ್ದಾಗಿರುತ್ತೆ. ಥ್ಯಾಂಕ್ ಯು ಸರ್. ಸರ್, ಈ ಫೌಂಡೇಶನ್ ಆಳ ಎಷ್ಟಿರ್ಬೇಕು ಸರ್? ಸೊ ಅದು ಡಿಪೆಂಡ್ಸ್ ಆನ್ ಡಿಸೈನ್ಸ್, ಡಿಪೆಂಡ್ಸ್ ಆನ್ ಸಾಯಿಲ್. ಯಾಕೆಂದ್ರೆ ಈಗ ನಾವು ಒಂದು ಮನೆ ಕಟ್ಟಬೇಕಾದ್ರೆ ಈಗ ಮ್ಯಾಕ್ಸಿಮಮ್ ನಾನು ಎಲ್ಲರಿಗೂ ಹೇಳಿದೆ ಅಂದರೆ ಸಾಧ್ಯವಾದಷ್ಟು ಒಂದು ಸಾಯಿಲ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ತೀವಿ. ಸಾಯಿಲ್ ಟೆಸ್ಟ್ ಮಾಡಿಸಿದಾಗ ನಮಗೇನಾಗುತ್ತೆ ಅಂತಂದರೆ ಅವರೇ ಡೆಪ್ತ್ ಕೊಡ್ತಾರೆ. ಇದು ಹಾರ್ಡ್ ಸಾಯಿಲ್ ಇದೆಯಾ, ಸಾಫ್ಟ್ ಸಾಯಿಲ್ ಇದೆಯಾ, ಅಥವಾ ಕ್ಲೇ ಟೈಪ್ ಸಾಯಿಲ್ ಇದೆಯಾ, ಅಥವಾ ಬ್ಲ್ಯಾಕ್ ಕಾಟನ್ ಸಾಯಿಲ್ ಇದೆಯಾ, ಡಿಪೆಂಡ್ಸ್ ಆನ್ ಸಾಯಿಲ್ ಮೇಲೆ ಅದರ ಡೆಪ್ತ್ ಹೋಗ್ತಾ ಇರುತ್ತೆ. ಈಗ ಟೆಕ್ನಾಲಜಿ ತುಂಬ ಚೆನ್ನಾಗಿರೋದ್ರಿಂದ ನಿಮಗೆ ಸ್ಟ್ರಕ್ಚರಲ್ ಡಿಸೈನರ್ಸ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಸೂಪರ್ ಮಾರ್ಗದರ್ಶನ ನಿಲ್ತಾರೆ. ಆ ಮುಖಾಂತರ ನೀವು ಹೋಗ್ಬೋದು. ಸರ್, ಈಗ ಮನೆಯ ಫ್ರಂಟ್ ಎಲಿವೇಶನ್ ಅದ್ಭುತವಾಗಿದ್ರೆ ಸಾಕ ಸರ್? ನೋಡಿ, ಬರೀ ಅದೊಂದು ಇದ್ಬಿಟ್ರೆ ಎಲ್ಲ ಆಗುತ್ತೆ ಅನ್ನೋದಾಗಿದ್ರೆ ಎಲ್ಲರೂ ಕೂಡ ಒಂದು ಎಲಿವೇಶನ್ ಎಲ್ಲೋ ಕಾಪಿ ಹೊಡ್ಕೊಂಡು ಮಾಡ್ಬಿಡ್ತಾ ಇದ್ರು. ನೋಡಿ, ಇಲ್ಲಿ ವಾಸ್ತು ಚೆನ್ನಾಗಿರಬೇಕು, ಪ್ಲಾನಿಂಗ್ ಚೆನ್ನಾಗಿರಬೇಕು, ನಿಮ್ಮ ರಿಕ್ವೈರ್ಮೆಂಟ್ ಎಲ್ಲ ಫುಲ್ಫಿಲ್ ಆಗಿರಬೇಕು, ಬಡ್ಜೆಟ್ ಕರೆಕ್ಟಾಗಿರಬೇಕು, ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಅದು ಎಲ್ಲರಿಗೂ ಕೂಡ ಇಷ್ಟ ಆಗುವಂಥದ್ದಾಗಿರಬೇಕು. ಎಲ್ಲ ಇದ್ದರೆ ಮಾತ್ರನೇ ಮನೆ ಚೆನ್ನಾಗಿ ಬರೋದು. ಅದ್ರ ಜೊತೆಗೆ ಎಲಿವೇಶನ್ ಕೂಡ ಚೆನ್ನಾಗಿರಲೇಬೇಕು. ಸರ್, ಈಗ ಈ ರಿವರ್ ಸ್ಯಾಂಡ್ ಎಲ್ಲ ಸಿಗೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಈ ಎಮ್ ಸ್ಯಾಂಡ್ನ ನಂಬೋದಾ ಸರ್? ಖಂಡಿತ. ನೋಡಿ, ರಿವರ್ ಸ್ಯಾಂಡ್ ಅಂತಂದ್ರೂ ಕೂಡ ಇಟ್ ಇಸ್ ಸ್ಟೋನ್ ಪಾರ್ಟಿಕಲ್ ಅಂತ. ಓಕೆ. ಎಮ್ ಸ್ಯಾಂಡ್ ಅಂತಂದರೆ ಮ್ಯಾನುಫ್ಯಾಕ್ಚರ್ ಸ್ಯಾಂಡ್ ಅಂತ ಹೇಳ್ತೀವಿ. ಅಂದರೆ ಆ ಕಲ್ಲನ್ನು ಕುಟ್ಟಿ ಪುಡಿ ಮಾಡಿ ನಾವೇ ಸ್ಯಾಂಡನ್ನು ಕ್ರಿಯೇಟ್ ಮಾಡೋದಕ್ಕೆ ಮ್ಯಾನುಫ್ಯಾಕ್ಚರ್ ಸ್ಯಾಂಡ್ ಅಂತ ಹೇಳ್ತೀವಿ. ಹಾಗಾಗಿ ಖಂಡಿತವಾಗೂ ನಂಬೋದು. ಬಟ್ ಸಿಮೆಂಟ್ ಪ್ರಪೋರ್ಷನ್ ಮಾಡಬೇಕಾದ್ರೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ರಿವರ್ ಸ್ಯಾಂಡು ಅರೌಂಡ್ ನಮಗೆ ಬ್ರೌನಿಶ್ ಅಥವಾ ಲೈಟ್ ಯೆಲ್ಲೋಯಿಶ್ ಕಲರಲ್ಲಿರುತ್ತೆ. ಸಿಮೆಂಟ್ ಮಿಕ್ಸ್ ಮಾಡಿದಾಗ ಪ್ರಪೋರ್ಷನ್ ಸಿಮೆಂಟ್ ಕಡಿಮೆ ಹಾಕಿದರೆ ಗೊತ್ತಾಗುತ್ತೆ. ಬಟ್ ಎಮ್ ಸ್ಯಾಂಡ್ ಮಿಕ್ಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಎಮ್ ಸ್ಯಾಂಡ್ ಕಲರು ಸೇಮೇ, ಆಲ್ಮೋಸ್ಟು ಸಿಮೆಂಟ್ ಕಲರು ಸೇಮ್ ಆಗಿರೋದ್ರಿಂದ ಎರಡು ಮಿಕ್ಸ್ ಮಾಡಬೇಕಾದ್ರೆ ಸಿಮೆಂಟ್ ಹೆಚ್ಚು ಕಮ್ಮಿ ಆದರೆ ಗೊತ್ತಾಗಲ್ಲ. ಸ್ವಲ್ಪ ಕೇರ್ಫುಲ್ ಆಗಿ ಫಸ್ಟ್. ಸರ್, ಈ ಸ್ಲ್ಯಾಬ್ ಕ್ಯಾಸ್ಟಿಂಗ್ ಮಾಡುವಾಗ ಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಚಾರ ಏನು ಸರ್? ಬಾಲು, ಇಲ್ಲಿ ನಾವು ಸ್ಲ್ಯಾಬ್ ಕ್ಯಾಸ್ಟ್ ಮಾಡಬೇಕಾದ್ರೆ ಸ್ಟ್ರಕ್ಚರಲ್ ಡಿಸೈನ್ ತುಂಬ ಮುಖ್ಯ. ಅವ್ರು ಕೊಟ್ಟಿರುವಂತಹ ರೀತಿಯಾಗಿ ಶೆಟ್ರಿಂಗ್ ಮಾಡ್ಕೋಬೇಕಾಗುತ್ತೆ. ಸ್ಟೀಲನ್ನು ಪ್ರಾಪರ್ ಅವರು ಡಿಸೈನರ್ ಏನು ಕೊಟ್ಟಿರ್ತಾರೆ ಅದೇ ಪ್ರಕಾರ ಸ್ಟೀಲ್ ಮಾಡಬೇಕಾಗುತ್ತೆ. ನಂತರ ಕಾಂಕ್ರೀಟನ್ನು ಮ್ಯಾನ್ಯುವಲ್ ಬೇಕಾದ್ರೂ ಹಾಕ್ಬೋದು, RMC ಕಾಂಕ್ರೀಟ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಆದರೆ ಅದಕ್ಕಿಂತ ಮುಂಚೆ ಎಲೆಕ್ಟ್ರಿಕಲ್ ವರ್ಕು ಪ್ರಾಪರಾಗಿ ಆಗಿರಬೇಕು. ಅದಾದ ನಂತರ ಕಾಂಕ್ರೀಟ್ ಕ್ಯಾಸ್ಟ್ ಮಾಡೋದ ಮೇಲೆ, ಕಾಂಕ್ರೀಟ್ ಕ್ಯಾಸ್ಟ್ ಮಾಡಬೇಕಾದ್ರೆ ವೈಬ್ರೇಟರ್ ಎಲ್ಲ ಕರೆಕ್ಟಾಗಿ ಇದು ಮಾಡ್ಕೋಬೇಕು, ಪ್ರಾಪರ್ ಟ್ಯಾಂಪಿಂಗ್ ಮಾಡಬೇಕು, ಲೆವೆಲಿಂಗ್ ಕರೆಕ್ಟಾಗಿರಬೇಕು. ಜೊತೆಗೆ ಎಲ್ಲ ಮುಗಿದಂತೆ ಕ್ಯೂರಿಂಗು ಪ್ರಾಪರಾಗಿ ಮಾಡಿದ್ರೆ ಕಾಂಕ್ರೀಟು ತುಂಬ ಚೆನ್ನಾಗಿ ಬರುತ್ತೆ. ಸರ್, ಈ ಕ್ಯೂರಿಂಗ್ ಎಷ್ಟು ದಿನ ಮಾಡ್ಬೇಕು ಸರ್? ಅದು ಡಿಪೆಂಡ್ಸ್ ಆನ್ ವರ್ಕ್ ಇರುತ್ತೆ. ಈಗ ನಾವು ಫೌಂಡೇಶನ್ ಅಂತ ಬಂದರೆ 7 days ಅಂತ ಇರ್ತೀವಿ.
ಗೋಡೆ ಕನ್ಸ್ಟ್ರಕ್ಷನ್ ಅಷ್ಟು 7 ಡೇಸ್ ಅಂತ ಬರುತ್ತೆ. ಈ ಕಾಂಕ್ರೀಟ್ ವರ್ಕ್ ಅಂತಂದರೆ 21 ಡೇಸ್ ಅಂತ ಬರುತ್ತೆ, 27 ಡೇಸ್ ಅಂತ ಬರುತ್ತೆ. ನಾರ್ಮಲಿ ಮಿನಿಮಮ್ 15 ಡೇಸ್ ಅಂತೂ ಮಾಡೇ ಮಾಡ್ತಾರೆ. 15 to 20 ಡೇಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಅಂದರೆ 21 ಡೇಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಸರ್ ಈ ಬಾಗಿಲುಗಳಿಗೆ ಕಿಟಕಿಗಳಿಗೆ ಟೀಕ್ ವುಡ್ ಬದಲು ಬೇರೆ ವುಡ್ ಯಾವುದಾದ್ರು ಇದೆಯಾ ಸರ್? ತುಂಬ ವುಡ್ಗಳಿದೆ. ಟೀಕ್ ವುಡ್ ಅಂತಲ್ಲ, ಈ ಟೀಕ್ ವುಡ್ ಬಿಟ್ಟರೆ ನೆಕ್ಸ್ಟ್ ಒಂದೇ ವುಡ್ ಇದೆ, ರೆಡ್ ಸಾಲ್ ಅಂತ ಇದೆ, ವೈಟ್ ಸಾಲ್ ಅಂತಿದೆ, ಗಮ್ ಸಾಲ್ ಅಂತಿದೆ, ಆಮೇಲೆ ಅಕೇಶಿಯಾ ಅಂತ ಬರುತ್ತೆ. ಇನ್ನು ತುಂಬ ಜಂಗಲ್ ವುಡ್ಸ್ಗಳೆಲ್ಲ ಬರುತ್ತೆ. ಇವಾಗೆಲ್ಲ UPVC ಡೋರ್ಸ್ ಅಂತ ಬಂದಿದೆ, ಆಮೇಲೆ ಫೈಬರ್ ಡೋರ್ಸ್ ಅಂತೆಲ್ಲ ಬಂದಿದೆ. ತುಂಬ ಮೆಟೀರಿಯಲ್ಸ್ ಬಂದಿದೆ. ಟೆಕ್ನಾಲಜಿ ತುಂಬ ಚೆನ್ನಾಗಿದೆ, ನಾವು ಅದಕ್ಕೆ ಹೊಂದ್ಕೋಬೇಕಷ್ಟೆ. ವಾಟರ್ ಪ್ರೂಫಿಂಗ್ ಎಲ್ಲ ಯಾವಾಗ ಮಾಡಿದ್ರೆ ಸರಿ ಸರ್? ಬಲು ವಾಟರ್ ಪ್ರೂಫಿಂಗ್ ಯಾವಾಗಲೂ ಏನು ಅಂದರೆ, ಈಗ ಬಾತ್ರೂಮ್ಗಳಿಗೆ ಸಂಕನ್ ಅಂತ ಮಾಡ್ತೀವಿ, ಅದಕ್ಕೆಲ್ಲ ನಾವು ಪ್ಲಂಬಿಂಗ್ ಪೈಪ್ ಹಾಕೋದಕ್ಕಿಂತ ಮುಂಚೆ ಅದಕ್ಕೆ ವಾಟರ್ ಪ್ರೂಫಿಂಗ್ ಮಾಡಿಬಿಟ್ಟು ಒಂದು ಕಡೆ ಸ್ಲೋಪ್ ಕೊಟ್ಟು ಎಕ್ಸಸ್ ಆಫ್ ವಾಟರ್ ಆಚೆಗೆ ಥರ ಮಾಡಿ ಫಿನಿಶಿಂಗ್ ಮಾಡಬೇಕು. ನಂತರ ಟೆರೆಸಲ್ಲಿ ವಾಟರ್ ಪ್ರೂಫಿಂಗ್ ಮಾಡಬೇಕು ಅಂತಂದರೆ ಎಲ್ಲ ಮನೆ ಕೆಲಸ ಮುಗಿದು ಫೈನಲ್ ಪ್ಲಾಸ್ಟಿಂಗ್ ಆಗಿ ಫ್ಲೋರಿಂಗ್ ಆಗೋದಕ್ಕಿಂತ ಮುಂಚೆ ಮೇಲ್ಗಡೆ WPC ಅಂತ ಮಾಡ್ತೀವಿ, ಅಲ್ಲಿ ವಾಟರ್ ಪ್ರೂಫಿಂಗ್ ಕೆಮಿಕಲ್ ಆ್ಯಡ್ ಮಾಡಿ ಮಾಡಬೇಕಾಗುತ್ತೆ. ಸರ್ ಇಂಟೀರಿಯರ್ ಪ್ಲಾನ್ನ ಯಾವ ಸ್ಟೇಜಲ್ಲಿ ಮಾಡಿಸಿದ್ರೆ ಸರಿ? ಆ್ಯಕ್ಚುಲಿ ಪ್ರಾಪರ್ ವೇನಲ್ಲಿ ಹೋಗ್ತಾ ಇದ್ದರೆ ಸ್ಟಾರ್ಟಿಂಗೇ ಮಾಡಿಸ್ಬೋದು. ನಾನು ತುಂಬ ಜನಗಳ ಗೈಡ್ ಏನು ಮಾಡೋದು ಅಂತಂದರೆ, ಸರ್ ಸ್ಟಾರ್ಟಿಂಗ್ ಮಾಡಿಸೋದಕ್ಕೆ ಹೋಗ್ಬೇಡಿ. ಯಾಕೆ ಮಾಡಿಸ್ಬೇಡಿ ಅಂದರೆ, ಗೋಡೆನಲ್ಲಿ ಈಗ ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ, ಎಲ್ಲ ಪ್ಲ್ಯಾನ್ಸು ಮಾಡಿಸ್ಕೊಡ್ತಾರೆ, ಇಂಟೀರಿಯರ್ಸು ಸ್ಟಾರ್ಟಿಂಗಿಗೆ ಬೇಕು ಸರ್ ಅಂತೇಳಿ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬಿಡ್ತಾರೆ. ತಪ್ಪು ಅಂತ ಹೇಳಲ್ಲ, ಅವ್ರು ಬಂದು ಹೇಳಿದ್ರು ಇವ್ರು ಬಂದು ಹೇಳಿದ್ರು ಅಂತ ಹೇಳ್ಬಿಟ್ಟಿದೆ. ಒಂದೇ ಒಂದು ಸ್ವಲ್ಪ ಒಂದು ಗೋಡೆ ಚೇಂಜಸ್ ಮಾಡಿದ್ರೆ ಮಾಡಿರುವಂಥ ಇಂಟೀರಿಯರ್ಸ್ ಎಲ್ಲ ಹಾಳಾಗುತ್ತೆ, ಅದು ಕೊಟ್ಟಿರುವಂಥ ಕಾಸ್ಟ್ ಎಲ್ಲ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನೇನು ಹೇಳೋದು, ಗೋಡೆ ಎಲ್ಲ ಕಟ್ಟಾಗಿ ಪ್ಲಾಸ್ಟಿಕ್ ಮಾಡ್ತೀವಲ್ಲ, ಆ ಸಂದರ್ಭದಲ್ಲಿ ಇಂಟೀರಿಯರ್ಸನ್ನು ಮಾಡಿದ್ರೆ ಪ್ರಾಪರಾಗಿ ನಮ್ಮ ಮನೆ ಪ್ಲ್ಯಾನ್ಗಿಂತ ಏನಾದ್ರು ಸಣ್ಣ ಪುಟ್ಟ ಬದಲಾವಣೆಗಳು ಆಗಿದ್ರೂ ಕೂಡ ನಾವು ಪ್ರಾಪರ್ ವೇನಲ್ಲಿ ಇಂಟೀರಿಯರ್ ಡಿಸೈನ್ಸ್ನ ಮಾಡಿಸ್ಬೋದು. ಸರ್ ಎಷ್ಟೋ ಮೇಸ್ತ್ರಿಗಳು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ, ಅಂತ ಮೇಸ್ತ್ರಿಗಳು ಇದ್ದಾಗ ಇಂಜಿನಿಯರ್ ಬೇಕಾ ಸರ್? ನೋಡಿ, ಇಲ್ಲಿ ಮೇಸ್ತ್ರಿಗಳಿಲ್ಲ ಅಂತಂದರೆ ಯಾವ ಬಿಲ್ಡಿಂಗು ಕಟ್ಟೋಕ್ಕಾಗಲ್ಲ. ಹಾಗಂತೇಳಿ ಮೇಸ್ತ್ರಿಗಳೇ ಎಲ್ಲ ಅಲ್ಲ, ಅವ್ರಿಗಿಂತ ಮುಖ್ಯವಾದಂಥ ವ್ಯಕ್ತಿಗಳು ತುಂಬ ಇರ್ತಾರೆ. ಮೇಸ್ತ್ರಿಗಳು ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿ ಮಾಡ್ತಾರೆ, ಅವ್ರಿಗೆ ಅವರ ನಾಲೆಡ್ಜು ತುಂಬ ಚೆನ್ನಾಗಿದೆ. ನಾನು ಅದಕ್ಕೆ ತುಂಬ ಗೌರವ ಕೊಡ್ತೀನಿ. ಅವರು ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳು, ಆದರೆ ಅವರು ಅವ್ರ ಕೆಲಸ ಮಾಡೋದ್ರೆ ತುಂಬ ಒಳ್ಳೆಯದು. ಇಂಜಿನಿಯರ್ಸ್ ಕೊಡುವಂತಹ ಗೈಡೆನ್ಸ್ ಎಲ್ಲ ಅವರು ಕೊಡೋಕೆ ಹೋದರೆ ಇಟ್ಸ್ ನಾಟ್ ರೈಟ್. ಹಾಗಾಗಿ ಮೇಸ್ತ್ರಿಗಳು ತುಂಬ ಇಂಪಾರ್ಟೆಂಟು. ಹಾಗಂತ ಹೇಳಿ ಇಂಜಿನಿಯರ್ ಬೇಡ ಅಂತ ಹೇಳೋದು ಮತ್ತು ಮುಟ್ಟಾಳ್ತನದ್ದು ಪರಮಾವಧಿ ಅಂತ ಹೇಳ್ತೀನಿ. ಹಾಗಾಗಿ ಪ್ರತಿಯೊಂದು ಬೇಕೇ ಬೇಕು. ಮೇಸ್ತ್ರಿನೂ ಇರಬೇಕು, ಇಂಜಿನಿಯರ್ಸು ಇರಬೇಕು, ಅಥವಾ ಇಂಜಿನಿಯರ್ಸ್ ಕಮ್ ಕಾಂಟ್ರಾಕ್ಟ್ ಇರೋದು ಇನ್ನೂ ಒಳ್ಳೆಯದು. ಸರ್ ಇದು ಗೋಡೆಗೆ ಪೇಂಟ್ ಹೊಡೆಯುವಾಗ ಈ ಪ್ರೈಮರ್ ಮತ್ತು ಪುಟ್ಟಿ ಕಡ್ಡಾಯನ ಸರ್? ಬಲು ಈಗ ನಾವು ಗೋಡೆ ಪ್ಲಾಸ್ಟಿಕ್ ಎಲ್ಲ ಮಾಡ್ತೀವಲ್ವಾ, ಅದು ಪ್ರಾಪರ್ ಲೆವೆಲಿಂಗ್ ಇರುತ್ತೋ ಇರಲ್ವೋ ನಮಗೆ ಗೊತ್ತಿರೋಲ್ಲ. ಯಾಕೆಂದರೆ ನೋಡಿ, ಪ್ಲಾಸ್ಟಿಕ್ ಮಾಡ್ತೀವಿ, ಮೊದಲಲ್ಲಿ ಏನು ಮಾಡ್ತೀವಿ, ಸುಣ್ಣನ ಮೊದಲೇ ಹೆಚ್ಚುತ್ತಾ ಇದೆ. ಇವಾಗ ಏನು ಮಾಡ್ತೀವಿ ಅಂದರೆ, ಅದು ಗಾರ್ಚಕ್ಕೆ ಆರಿಸ್ಬಿಟ್ಟು ಒಂದು ಸ್ಪೋರ್ಟ್ ಫಿನಿಶಿಂಗ್ ಮಾಡಿರ್ತೀವಿ. ಎಷ್ಟೋ ಕಡೆ ಎಲ್ಲ ಮೇಸ್ಗಳು ಪ್ರಾಪರ್ ಆಗಿರಲ್ಲ, ಕೆಲವೊಂದು ಪ್ರಾಬ್ಲಮ್ಸ್ ಅಂತ ಇರುತ್ತೆ. ಯಾಕೆ ಪ್ರಾಬ್ಲಮ್ಸ್ ಅಂತ ಇರುತ್ತೆ ಅಂತಂದರೆ, ಲೆವೆಲಿಂಗ್ ಮಾಡಿರಲ್ಲ. ಯಾಕೆಂದರೆ ಎಷ್ಟೋ ಜನ ಓನರ್ಗಳಿಗೆ ಆ ಲೆವೆಲಿಂಗ್ ಅಂದ್ರೇನು, ತೂಗುಂಡ್ ಅಂದ್ರೇನು, ಗೋಡೆ ಮಟ್ಟ ಹೇಗಿರಬೇಕು ಅಂತ ಗೊತ್ತಿರಲ್ಲ. ಮೇಸ್ತ್ರಿ ಏನೇ ಕೆಲಸ ಸಣ್ಣ ಪುಟ್ಟ ವ್ಯತ್ಯಾಸ ಅಂತ ಮಾಡಿದರೂ ಕೂಡ ಪ್ರಾಪರ್ ಫಿನಿಶಿಂಗ್ ಬರೋದೇ ನಮ್ಮ ಪೇಂಟ್ರ್ ಮುಖಾಂತರ. ಹಾಗಾಗಿ ಮಿನಿಮಮ್ ನಾರ್ಮಲ್ ಮನೆಗಳು ಅಂದರೆ ಒಂದು 2 ಕೋಟ್ ಪಟ್ಟಿ, 1 ಕೋಟು ಟಚ್ ಪಟ್ಟಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅಥವಾ ರಾಯಲ್ ಪೇಂಟ್ ಆ ಥರ ಯೂಸ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಮಿನಿಮಮ್ ಒಂದು 4-5 ಕೋಟ್ ಪಟ್ಟಿ ಮಾಡಲೇಬೇಕಾಗುತ್ತೆ. ಪ್ರೈಮರು ಕೂಡ ಬೇಕೇ ಬೇಕು. ಸರ್ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಮೇಲೆ ಸೋಲಾರ್ ಸಿಸ್ಟಮು ಇದು ಅಗತ್ಯ ಇದೆ ಸರ್? ಅದು ಬೇಕೇ ಬೇಕು. ಇದು ಗೌರ್ಮೆಂಟ್ ಆಲ್ಸೋ ಅದನ್ನು ಮ್ಯಾಂಡೇಟರಿ ಮಾಡಿಟ್ಟಿದೆ. ಯಾಕೆ ಅಂತಂದರೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ನಾವು ಕನ್ನಡದಲ್ಲಿ ಇಂಗು ಗುಂಡಿ ಅಂತ ಹೇಳ್ತೀವಿ. ನಮ್ಮ ನೀರು ನಮ್ಮ ಜಾಗದಲ್ಲಿ ಹಿಂಗಬೇಕು ಅಂತ ಲೆಕ್ಕ. ಹಾಗಾಗಿ ನಮಗೆ ಮಳೆ ನೀರನ್ನು ನಮ್ಮ ಜಾಗದಲ್ಲಿ ಇದು ಮಾಡಿದ್ರೆ ನಮ್ಮದು ಅಂಡರ್ಗ್ರೌಂಡ್ ಸೋರ್ಸಸ್ ನೀರು ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೇ ಮಾಡ್ತೀವಿ. ಆಮೇಲೆ ಎಲ್ಲರಿಗೂ ಸಿಟಿ ಬೆಳೀತಾ ಇದೆ, ಪವರ್ ಸಪ್ಲೈ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇದೆ ಫ್ಯೂಚರ್ಗೆ ಅಂತೇಳಿ ಸೋಲಾರ್ ಸಿಸ್ಟಮ್ನ ಕಡ್ಡಾಯ ಮಾಡ್ತಾ ಇದ್ದಾರೆ. ಅದೇ ನೀಡ್ ಇದೆ, ಬೇಕೇ ಬೇಕು. ಮೊದಲೆಲ್ಲ ಸೋಲಾರ್ ಅಂದರೆ ಬರೀ ವಾಟರ್ ಹೀಟರ್ ಅಂತ ಅಂದ್ಕೊಂಡಿದ್ದು, ಇವಾಗ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಲಾಂಗ್ ಟರ್ಮ್ ಥಿಂಕ್ ಮಾಡಿದಾಗ ಸೋಲಾರ್ ಲೈಟಿಂಗ್ಸು ತುಂಬ ಇಂಪಾರ್ಟೆಂಟು. ಆಮೇಲೆ ನಿಮಗೆ ಬೆನಿಫಿಟ್ ಕೊಡುತ್ತೆ. ಹಾಗಾಗಿ ನನ್ನ ಪ್ರಕಾರ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸರ್ ಈ ಮನೆ ನಿರ್ಮಾಣ ಮಧ್ಯದಲ್ಲಿ ಸರ್ ಪ್ಲಾನ್ ಏನಾದರೂ ಚೇಂಜ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಸರ್? ಖಂಡಿತ ಆಗುತ್ತೆ. ಅದು
ಯಾಕೆಂದರೆ ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿರ್ತೀರ, ಡಿಸೈನ್ ಮಾಡಿರ್ತೀರ, ಸ್ಟ್ರಕ್ಚರ್ಸ್ ಮಾಡಿರ್ತೀರ, ನೀವು ಹೀಗೆ ಬರಬೇಕು ಅಂತ ಆಸೆ ಪಡ್ಕೊಂಡಿರ್ತೀರ. ಯಾರೋ ಬಂದು ಹೇಳೋದು ಅಂತ ಟಕ್ಕಂತ ಚೇಂಜ್ ಮಾಡಿದ್ರೆ ಪ್ರತಿಯೊಂದು ಚೇಂಜಸ್ ಆಗುತ್ತಲ್ವ. ಮತ್ತು ಇಂಜಿನಿಯರ್ಸ್ ಪ್ಲ್ಯಾನ್ ಚೇಂಜ್ ಮಾಡಬೇಕು, ವರ್ಕ್ ಚೇಂಜಸ್ ಆಗುತ್ತೆ, ನೀವೇನು ಅಂದ್ಕೊಂಡಿದ್ರೆ ಅದು ಬರಲ್ಲ. ಹಾಗಾಗಿ ಮಧ್ಯೆ ಚೇಂಜ್ ಮಾಡಿದ್ರೆ ಖಂಡಿತ ಸರಿ ಬರೋದಿಲ್ಲ. ಹಾಗಾಗಿ ಚೇಂಜ್ ಮಾಡೋದು ತಪ್ಪೋದು ಹೇಳಿ. ಸರ್ ಕಡೆಯದಾಗಿ ಮನೆ ಕಟ್ಟೋರ್ಗೊಂದು ಉತ್ತಮವಾದ ಸಲಹೆ ಒಂದು ನೀಡ್ಬಿಡಿ ಸರ್. ನೋಡಿ, ಯಾರೇ ಮನೆ ಕಟ್ಟಿ, ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ, ಅದು ನಿಮ್ಮ ಕನಸು ಪ್ರಾಪರಾಗಿರಲಿ. ಪ್ರಾಪರಾಗಿರಲಿ ಅನ್ನೋ ಅರ್ಥ ಏನು? ಹಾಂ ಸರ್. ಒಬ್ಬ ಉತ್ತಮವಾದ ಕಾಂಟ್ರಾಕ್ಟರ್ ಜೊತೆ ಇರಲಿ. ಓಕೆ. ಇಂಜಿನಿಯರ್ ಇದ್ದರೆ ತುಂಬ ಉತ್ತಮ. ಇಂಜಿನಿಯರ್ ಇಲ್ಲದೆ ಮಾಡಿರುವಂಥ ಮನೆಗಳೆಲ್ಲ ಆಲ್ಮೋಸ್ಟ್ ಹಾಳಾಗಿದೆ, ಏಕೆಂದರೆ ಪ್ರಾಪರ್ ವೇನಲ್ಲಿ ಡಿಸೈನ್ಸ್ ಬರಲ್ಲ. ಹಾಗಾಗಿ ಒಬ್ಬ ಇಂಜಿನಿಯರ್ ಕಮ್ ಕಾಂಟ್ರಾಕ್ಟರ್ ಇದ್ದದ್ದು ಇನ್ನೂ ಚೆನ್ನಾಗಿರುತ್ತೆ. ಪ್ರಾಪರ್ ವೇನಲ್ಲಿ ಕರೆಕ್ಟ್ ಡಿಸಿಷನ್ ತೊಗೊಂಡು ಉತ್ತಮವಾದ ಸಲಹೆಗಳೊಂದಿಗೆ ಮನೆ ನಿರ್ಮಾಣ ಮಾಡಿ ಅಂತ ಹೇಳ್ತೀನಿ. ಅತಿಯಾದ ಸಲಹೆಗಳ ಸಾಧ್ಯವಷ್ಟು ತೊಗೊಳಕ್ಕೆ ಹೋಗ್ಬಿಡಿ. ಏಕೆಂದರೆ ಒಳ್ಳೆ ಮನೆ ನಿಮ್ದಾಗಬೇಕು ಅಂತಂದರೆ ಅತ್ಯುತ್ತಮ ಸಲಹೆಗಳು ಮಾತ್ರ ನಿಮ್ದಾಗಿರಲಿ, ಅತಿ ಸಲಹೆಗಳು ಬೇಡ.